ನಮಸ್ಕಾರ ಸ್ನೇಹಿತರೆ, ಯಶ್ಗೆ KGF ಮಾಡೋದ್ರ ಮೇಲೆ ಅಂದರೆ ಆ ಸಿನಿಮಾ ರಿಲೀಸ್ ಆಗಿ ತೆರೆ ಕಂಡ ಮೇಲೆ ಇದ್ದಿದ್ದು ಒಂದು ಬಿಗ್ ಚಾಲೆಂಜ್ ಅಂದರೆ ನಾನು KGFಗಿಂತ ಒಂದು ಬೇರೆ ಥರದ ಸಿನಿಮಾವನ್ನು ಮುಂದೆ ತರಬೇಕು, ಜನಗಳಿಗೆ ಕೊಡಬೇಕು ಅನ್ನೋದು. ಯಾಕಂದರೆ ಅದೇ ರೀತಿ ಸೇಮ್ ಟು ಸೇಮ್ ಸಿನಿಮಾ ಕೊಟ್ಟರೆ ಫೇಲ್ಯೂರ್ ಆಗಿಬಿಡ್ತಾರೆ. ಹೀಗಾಗಿ ನಾನು ಡಿಫ್ರೆಂಟ್ ಇರೋ ಸಿನಿಮಾವನ್ನು ಕೊಡಬೇಕು ಅಂತ ಯಶ್ಗೆ ಒಂದು ಬಿಗ್ ಚಾಲೆಂಜ್ ಇತ್ತು. ನಾವೀಗ ಟಾಕ್ಸಿಕ್ ನೋಡಿದರೆ ಇದು KGFಗಿಂತ ಡಿಫ್ರೆಂಟ್ ಅಂತ ನೀಟಾಗಿ ಗೊತ್ತಾಗುತ್ತೆ. ಯಾಕಂದರೆ ಈ ಸಿನಿಮಾದಲ್ಲಿ ಹೆಚ್ಚು ಡಾರ್ಕ್ ಇದೆ, ಹೆಚ್ಚು ಬೋಲ್ಡ್ ಲುಕ್ ಇದೆ, ಹೆಚ್ಚು ಶಾಕಿಂಗ್ ಸೀನ್ಗಳಿವೆ, ರಕ್ತಸಿಕ್ತ ಆ್ಯಕ್ಷನ್ ಇದೆ, ಗ್ಯಾಂಗ್ಸ್ಟರ್ ವರ್ಲ್ಡ್ ಇದೆ, ಹಾಗೆ ಯಶ್ ಅವರ ಕದರ್ ಕೂಡ ಬೇರೆ ಥರ ಇದೆ. ಹಾಗೆ ಲೇಡೀಸ್ ಪಾತ್ರದ ಮೂಲಕ ಇಲ್ಲಿ ಸಾಕಷ್ಟು ಜನ ಮಿಂಚಿದ್ದಾರೆ. ಇದು ಟೋಟಲಿ ಡಿಫ್ರೆಂಟ್ ಸಿನಿಮಾ ಅಂತ ನಮಗೆ ಗೊತ್ತಾಗುತ್ತೆ. ಈಗ ಟಾಕ್ಸಿಕ್ ರಿಲೀಸ್ಗೆ ಒಂದು ವಾರ ಹತ್ತತ್ರ 10 ದಿನ ಇದೆ. ಈಗಾಗಲೇ ತನ್ನ ಕದರನ್ನು ದೇಶ ಮಾತ್ರ ಅಲ್ಲ ವಿದೇಶದಲ್ಲೂ ತೋರಿಸ್ತಾ ಇದೆ ಟಾಕ್ಸಿಕ್. ಅಲ್ಲದೆ ಇದಕ್ಕೆ ಈಗ ಅಧಿಕೃತವಾಗಿ ಎ ಸರ್ಟಿಫಿಕೇಟ್ ಕೂಡ ಸಿಕ್ಕಿದ್ದು ಯಶ್ ಫ್ಯಾನ್ಸ್ಗೆ ಈಗ ಟಿಕೆಟ್ ಬುಕ್ಕಿಂಗ್ ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ. ಅಲ್ಲದೆ ತನಗೆ ಸಿಕ್ಕ ಪೇಮೆಂಟ್ ಬಗ್ಗೆ ಕೂಡ ಯಶ್ ಮನಬಿಚ್ಚಿ ಮಾತನಾಡಿದ್ದಾರೆ. ಈ ಕುರಿತು ಇದರ ಅಪ್ಡೇಟ್ ಏನಿದೆ ಈ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಟಾಕ್ಸಿಕ್ನಲ್ಲಿ ಸ್ಟೈಲ್ ಇದೆ, ವೈಲೆನ್ಸ್ ಇದೆ, ಗ್ಲಾಮರ್ ಇದೆ, ಬೋಲ್ಡ್ ಸೀನ್ ಇದೆ, ಯಶ್ ಇದ್ದಾರೆ. ಇಷ್ಟೆಲ್ಲ ಇದೆ ಅಂದ್ರ ಮೇಲೆ ಕತೆ ಕೂಡ ಇದ್ದೇ ಇರುತ್ತೆ. ಯಾಕಂದರೆ 3 ಗಂಟೆ 15 ನಿಮಿಷ ಈ ಸಿನಿಮಾವನ್ನು ಕೂತು ನೋಡಬೇಕಂದ್ರೆ ಜನಗಳಿಗೆ ಒಂದು ತಾಳ್ಮೆ ಇರಬೇಕು. ಬರೀ ಒಟ್ಟೆ ಆ್ಯಕ್ಷನ್ ಯಾವುದೋ ಸೀನಿಗೆ ಲಿಂಕ್ ಇಲ್ಲ ಅಂಥೇಳಿ ಆ್ಯಕ್ಷನ್ ಇದ್ದರೆ ಅದಾಗಲ್ಲ. ಒಂದು ಕತೆ ಕೂಡ ಅಲ್ಲಿ ಇರಬೇಕಾಗುತ್ತೆ. ಟಾಕ್ಸಿಕಲ್ ಕೂಡ ಇದ್ದೇ ಇರುತ್ತೆ. ಆಗಸ್ಟ್ 26ಕ್ಕೆ ನಮಗೆ ಏನು ಕತೆ ಅನ್ನೋದು ಕೂಡ ನೀಟಾಗಿ ಗೊತ್ತಾಗುತ್ತೆ. ರಿಲೀಸ್ಗೆ ಇನ್ನೂ 10 ದಿನ ಬಾಕಿ ಇರುವಾಗಲೇ ಟಾಕ್ಸಿಕ್ ಫುಲ್ ಹಾವಳಿ ಎಬ್ಸ್ತಾ ಇದೆ ಅಂತಲೇ ಹೇಳ್ಬೋದು. ಟಾಕ್ಸಿಕ್ಗೆ ಸಿಕ್ಕಿದೆ ಎ ಸರ್ಟಿಫಿಕೇಟ್. ಇನ್ನು ಯಶ್ ಅಭಿನಯದ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾಗೆ ಕೇಂದ್ರ ಚಲನಚಿತ್ರ ಪ್ರಾಮಾಣೀಕರಣ ಮಂಡಳಿ ಅಧಿಕೃತವಾಗಿ ಎ ಸರ್ಟಿಫಿಕೇಟ್ ನೀಡಿದೆ. ಚಿತ್ರದ ಮೂಲ ಕನ್ನಡ ಆವೃತ್ತಿಯನ್ನು ವೀಕ್ಷಿಸಿದ ಬೆಂಗಳೂರು ಸೆನ್ಸರ್ ಮಂಡಳಿಯು ಈ ಅಫಿಷಿಯಲ್ ಕ್ಲಿಯರೆನ್ಸನ್ನು ನೀಡಿದೆ. ಸಿನಿಮಾವು ಒಟ್ಟು 3 ಗಂಟೆ 14 ನಿಮಿಷ ಇದೆ. ಒಂದು ದೀರ್ಘಾವಧಿಯ ಸಿನಿಮಾ ಅಂತಲೇ ಹೇಳ್ಬೋದು. ಇನ್ನು ಸೆನ್ಸರ್ ಮಂಡಳಿಯಿಂದ ಹಸಿರು ನಿಶಾನೆ ಸಿಗ್ತಾ ಇದ್ದಂತೆ ಟಿಕೆಟ್ ಬುಕ್ಕಿಂಗ್ ಆ್ಯಪ್ಗಳು ಕೂಡ ಮುಂಗಡ ಬುಕ್ಕಿಂಗ್ ಆರಂಭಿಸಲು ಒಂದು ಸುಗಮ ಹಾದಿ ಕೂಡ ಆಗಿದೆ. ಅಂದರೆ ಪ್ರದರ್ಶನದ ಆನ್ಲೈನ್ ಟಿಕೆಟ್ಗಳಿಗಾಗಿ ದೇಶಾದ್ಯಂತ ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ನಮ್ಮ ಮೆಟ್ರೋದಲ್ಲಿ ಟಾಕ್ಸಿಕ್ ಹವಾ. ಈ ಎಲ್ಲದರ ನಡುವೆ KBN ಪ್ರೊಡಕ್ಷನ್ ಪ್ರಚಾರ ಭರ್ಜರಿಯಾಗಿ ಆರಂಭಿಸಿದೆ. ಟಾಕ್ಸಿಕ್ ಸಿನಿಮಾ ಟೈಟಲ್ ಸಾಂಗ್ ಡ್ಯಾಡ್ ಈಸ್ ಹೋಮ್ ಸಿಕ್ಕಾಪಟ್ಟೆ ಪ್ರಸಿದ್ಧಿಯನ್ನು ಪಡೆದಿದ್ದು ಇದೇ ಒಂದು ಡೈಲಾಗ್ ಮೂಲಕ ಬೆಂಗಳೂರಿನ ನಮ್ಮ ಮೆಟ್ರೋ ಮೇಲೆ ಪೋಸ್ಟರ್ಗಳನ್ನು ಅಂಟಿಸಲಾಗ್ತಾ ಇದೆ. ಪೋಸ್ಟರ್ನಲ್ಲಿ ಯಶ್ ಹೋಮ್ ಅಂತ ಹೇಳಿ ನಮೂದಿಸಲಾಗಿದೆ, ಅಂದರೆ ಬರೆಯಲಾಗಿದೆ. ಮೆಟ್ರೋದಲ್ಲಿ ವಿಶೇಷವಾಗಿ ಎಲ್ಲ ಭಾಷೆಯ ಜನ ಓಡಾಡ್ತಾರೆ. ಹೀಗಾಗಿ ಮೆಟ್ರೋದಲ್ಲಿ ಪ್ರಚಾರವನ್ನು ನಡೆಸಲಾಗ್ತಾ ಇದೆ. ಪೋಸ್ಟರ್ಗಳಲ್ಲಿ ಯಶ್ ಅವರು ಸ್ಟೈಲಿಶ್ ಹಾಗೂ ಖಡಕ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದು ಕೈಯಲ್ಲಿ ಗನ್ ಹಿಡಿದಿರುವ ಅವರ ಪೋಸ್ಟರ್ಗಳು ಮೆಟ್ರೋ ಮೇಲೆ ಅಂಟಿಸಿದ್ದಾರೆ. ಅದನ್ನು ನೋಡಿ ಅದನ್ನ ವಿಡಿಯೋ ಮಾಡಿ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಜನ ಹರಿಬಿಡ್ತಾ ಇದ್ದಾರೆ. ಸಖತ್ತಾಗಿದೆ, ಯಶ್ ಅವ ಎಲ್ಲ ಕಡೆ ಇದೆ ಅಂತ ಹೇಳಿ ಸಾಕಷ್ಟು ಜನ ಇದ್ರ ಬಗ್ಗೆ ಮಾತನಾಡ್ತಿದ್ದಾರೆ. ವಿದೇಶದಲ್ಲೂ ಟಾಕ್ಸಿಕ್ ಕದರ್ ಜೋರು. ಇನ್ನು ಟಾಕ್ಸಿಕ್ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ಉತ್ತರ ಅಮೆರಿಕದ ಮಾರುಕಟ್ಟೆಗಳು ಮುಂಚೂಣಿಯಲ್ಲಿವೆ ಅಂತಲೇ ಹೇಳ್ಬೋದು. ಅಲ್ಲಿನ ಪ್ರೀಮಿಯರ್ ಶೋಗಳ ಮುಂಗಡ ಟಿಕೆಟ್ ಮಾರಾಟ ಈಗಾಗಲೇ $40,000 ಗಡಿ ದಾಟಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಿನಿಮಾ ಇನ್ನೂ ಬಿಡುಗಡೆ ಆಗುವ ಮುನ್ನವೇ ಈ ರೀತಿಯ ಪ್ರಕ್ರಿಯೆ ಸಿಗ್ತಾ ಇರುವುದು ಯಶ್ ಅವರ ಜಾಗತಿಕ ಅಭಿಮಾನಿ ಬಳಗದ ಸಾಮರ್ಥ್ಯ ಹೆಚ್ಚಿದೆ, ಹೇಗಿದೆ ಅನ್ನೋದು ಕೂಡ ತೋರಿಸ್ತಾ ಇದೆ. ವಿದೇಶಗಳಲ್ಲಿ ಆಗಸ್ಟ್ 25ರಂದು ಪ್ರೀಮಿಯರ್ ಪ್ರದರ್ಶನಗಳು ಆರಂಭವಾಗಲಿವೆ. ಹೀಗಾಗಿ ಭಾರತಕ್ಕಿಂತ ಮುಂಚೆ ವಿದೇಶಿ ಅಭಿಮಾನಿಗಳಿಗೆ ಟಾಕ್ಸಿಕ್ ಸಿನಿಮಾವನ್ನು ದೊಡ್ಡ ಪರದೆಯಲ್ಲಿ ನೋಡುವ ಅವಕಾಶ ಕೂಡ ಸಿಗಲಿದೆ. ಇನ್ನು ಟಾಕ್ಸಿಕ್ ಸಿನಿಮಾದ ಪ್ರಮೋಷನ್ನಲ್ಲಿ ಬ್ಯುಸಿಯಾಗಿರುವ ನಟ ಯಶ್ ಅವರು ಭಾರತದ ಅತ್ಯಂತ ಜನಪ್ರಿಯ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದಾರೆ. ರಜತ್ ಶರ್ಮಾ ಅವರ ಜನಪ್ರಿಯ ಕಾರ್ಯಕ್ರಮವಾದ ಆಪ್ಕಿ ಅದಾಲತ್ನಲ್ಲಿ ಯಶ್ ಕಾಣಿಸಿಕೊಂಡಿದ್ದು ಕಾರ್ಯಕ್ರಮ ಕೂಡ ಈಗ ನಿನ್ನೆ ರಾತ್ರಿ ರಿಲೀಸ್ ಆಗಿದೆ. ಬಾಲಿವುಡ್ನ ದಿಗ್ಗಜ ಸೆಲೆಬ್ರಿಟಿಗಳು ಈ ಕಾರ್ಯಕ್ರಮದ ಅತಿಥಿಯಾಗಿರ್ತಾರೆ. ಈ ಸಾಲಿನಲ್ಲಿ ನಮ್ಮ ಕನ್ನಡದ ನಟ ಯಶ್ ಕೂಡ ಸೇರ್ಕೊಂಡಿದ್ದಾರೆ. ಕರ್ನಾಟಕದಿಂದ ಆಪ್ಕಿ ಅದಾಲತ್ ಕುರ್ಚಿಯಲ್ಲಿ ಕುಳಿತ ಮೊದಲ ಸ್ಟಾರ್ ಎನ್ನುವ ಖ್ಯಾತಿಗೆ ಯಶ್ ಪಾತ್ರರಾಗಿದ್ದಾರೆ. ಈ ಕಾರ್ಯಕ್ರಮ ನಿನ್ನೆ ಶನಿವಾರ ಪ್ರಸಾರವಾಗಿದ್ದು ಯಶ್ಗೆ ಕೇಳಿದ ಪ್ರಶ್ನೆ ಸಖತ್ ವೈರಲ್ ಆಗಿದೆ. ನೀವು ಚಿತ್ರರಂಗದಲ್ಲಿ ದೊಡ್ಡ ಸ್ಟಾರ್ ಆದ ಬಳಿಕ ನಿಮ್ಮ ಹೈಯೆಸ್ಟ್ ಪೇಯ್ಡ್ $50 ಕೋಟಿ ಒಂದು ಸಿನಿಮಾಕ್ಕೆ ಬೇಕು ಅಂತ
ಹೇಳಿ ನೀವು ಕೇಳಿದ್ರಂತೆ ಅಂತ ಹೇಳುವ ಎನ್ನುವ ಪ್ರಶ್ನೆಯನ್ನು ಕೇಳ್ತಾರೆ. ಅವಾಗ ಯಶ್ ಆ್ಯಟಿಟ್ಯೂಡ್ನಲ್ಲೇ ಉತ್ತರಿಸಿದ ಯಶ್ ಅವರು, ಇಲ್ಲ ಸರ್, ಅದಕ್ಕಿಂತ ಹೆಚ್ಚೇ ಕೇಳಿದ್ದೆ ಅಂತ ಹೇಳಿ KGF ಸ್ಟೈಲ್ನಲ್ಲೇ ಉತ್ತರವನ್ನು ನೀಡಿದ್ದಾರೆ. ಒಟ್ನಲ್ಲಿ ಟಾಕ್ಸಿಕ್ ಇದೇ ಆಗಸ್ಟ್ 26ಕ್ಕೆ ರಿಲೀಸ್ ಆಗ್ತಾ ಇದೆ. ಈ ಟಾಕ್ಸಿಕ್ ಕಣ್ಣಿಗೆ ಮಾತ್ರ ಹಬ್ಬವಾಗುತ್ತಾ, ಮನಸ್ಸಿಗೂ ಹಿತ ನೀಡುತ್ತಾ ಅನ್ನೋದನ್ನು ನಾವು ಆಗಸ್ಟ್ 26ರಂದೇ ನೋಡಬೇಕಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.